ನಮಸ್ಕಾರ. SSLC ವಿದ್ಯಾರ್ಥಿಗಳಿಗೆ ನಿನ್ನೆ ನಡೆದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ಅಂತಿಮ ಆಫೀಸಿಯಲ್ ಕೀ ಆನ್ಸರನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಧಿಕೃತ ಒಂದು ವೆಬ್ಸೈಟ್ ಮೂಲಕ ಮಾಡಲಾಗಿದೆ. ಇಲ್ಲಿರುವಂಥ ಕೀ ಉತ್ತರಗಳು ಕನ್ಫರ್ಮ್ ಉತ್ತರವಾಗಿರ್ತವೆ. ಸೊ ಅಧಿಕೃತವಾಗಿ ಸರ್ಕಾರವರೇ ಆನ್ಸರನ್ನು ಇಲ್ಲಿ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ ವಿಷಯದ ಆಫೀಸಿಯಲ್ ಕೀ ಆನ್ಸರನ್ನು ಮಾಡಲಾಗಿದೆ. ಅಲ್ಲಿ ಬ್ರಿಟಿಷ್ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಆಗಿದ್ದು ವರದಿ ಅಂದರೆ ಮೆಕಾಲೆ ವರದಿ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಎರಡನೇ ಪ್ರಶ್ನೆ, 1917ರಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ ದೇಶ ಆಪ್ಷನ್ಸ್ ಎ ರಷ್ಯಾ ದೇಶ ಆಗಿರುತ್ತೆ. ಮೂರನೇ ಪ್ರಶ್ನೆ, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯ ತೃತೀಯ ಆರ್ಥಿಕ ಆಧಾರದ ಸ್ತಂಭ ಎಂದು ಕರೆಯಲ್ಪಡುವ ಸಂಸ್ಥೆ ವಿಶ್ವ ವ್ಯಾಪಾರ ಸಂಘಟನೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದರು. ಆಪ್ಷನ್ ಸಿ ಪಂಪ. ಇದನ್ನು ಪ್ರಶ್ನೆ ನಾವು ಕೊಟ್ಟಿದ್ವಿ. ಐದನೇ ಪ್ರಶ್ನೆ, ಕೇರಳದಲ್ಲಿ ಮೌನ ಕಣಿವೆ ಆಂದೋಲನವನ್ನು ಪ್ರಾರಂಭಿಸಲಾಯಿತು ಏಕೆಂದರೆ ಪರಿಸರ ಮತ್ತು ಜೀವ ವೈವಿಧ್ಯತೆ ರಕ್ಷಣೆಗಾಗಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಆರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಉಂಟಾಗುವ ಮಳೆ ಕಾಫಿ ತುಂತುರು. ಸಿ ರೈಟ್ ಆನ್ಸರ್. ಏಳನೇ ಪ್ರಶ್ನೆ, ಭಾರತ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಕರೆದವರು. ಆಪ್ಷನ್ಸ್ ಬಿ ಮಹಾತ್ಮ ಗಾಂಧೀಜಿ ಆಗಿರ್ತಾರೆ. ಎಂಟನೇ ಪ್ರಶ್ನೆ, ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲ್ಪಡುವ ಒಂದು ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿತ್ತು. ನಿಮ್ಮ ಉತ್ತರಗಳು ಕರೆಕ್ಟ್ ಇವೆ ಎಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಇವು ಅಧಿಕೃತ ಆನ್ಸರ್ಗಳಿರ್ತವೆ. ಇನ್ನು ಒಂದು ಅಂಕದ ಪ್ರಶ್ನೆಯನ್ನು ಕೂಡ, ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದರು ಅಂದರೆ ಶಸ್ತ್ರಾಸ್ತ್ರ ಬಳಕೆಯನ್ನು ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತರ್ತಾರೆ. ಹಾಗೆ ಅಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯಲ್ಲಿದೆ. ದಿ ಹ್ಯಾಂಗ್ ಅಪಿಕೋ ಚಳವಳಿಯ ಎಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲೆಯ ಸಹಲಾನಿಯ ಗ್ರಾಮದಲ್ಲಿ. ಸಮೂಹ ಮಾಧ್ಯಮ ಅಂದ್ರೇನು? ಇಸ್ರೋದ ಪ್ರಥಮ ಅಧ್ಯಕ್ಷರು ಯಾರು? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಆಗಿರ್ತಾರೆ. ಉಳಿತಾಯ ವ್ಯಯ ಎಂದರೇನು? ಉದ್ಯಮಗಾರಿಕೆ ಎಂದರೇನು? ಈ ರೀತಿ ಸಂಬಂಧಪಟ್ಟಂಥ ಇಲ್ಲಿ ಕೊಡಲಾಗಿದ್ದು. ರೋಮನ್ ನಂಬರ್ 3ರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 4 ಉತ್ತರಗಳಲ್ಲಿ ಈ ರೀತಿ ಆನ್ಸರನ್ನು ಬರೆದಿರಬೇಕು. ಅಲ್ಲಿ ನಿಮಗೆ ಬಾಲಕಾರ್ಮಿಕರ ಸಮಸ್ಯೆಗಳೇನು, ಕೈಗಾ ವಿರೋಧಿಯ ಚಳುವಳಿಯ ವಿವರಿಸಿ, ಮೊದಲೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳೇನು, ಕರ್ನಾಟಕ ಏಕೀಕರಣದ ಚಳವಳಿಯಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ, ಹಾಗೆ ಬಾವಿ ನೀರಾವರಿಯ ಸೌಲಭ್ಯದ ಕುರಿತು ಬರೆದು, ಹಸಿರು ಕ್ರಾಂತಿ ಮೇಲೆ ಆಗಿದ್ದು ಗ್ರಾಹಕರ ಶೋಷಣೆಗೆ ಕಾರಣಗಳೇನು, ಬಕ್ಸರ್ ಕದನ ಪರಿಣಾಮ ಮತ್ತು ಬ್ರಿಟಿಷ್ ಭೂಕಂದಾಯ ಪದ್ಧತಿಯ ಭಾರತೀಯ ರೈತರ ಮೇಲೆ ಆದಂಥ ಪರಿಣಾಮಗಳ್ಯಾವು. ಸೊ ಇಷ್ಟು ಅರಣ್ಯಕ್ಕೆ ಸಂಬಂಧಪಟ್ಟಿದ್ದು. ಸರ್ಕಾರದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಿದ್ದು. ಸಂಪರ್ಕ, ಭಾರತ ಆರ್ಥಿಕತೆ ಅಭಿವೃದ್ಧಿಗೆ ಪಂಚವಾರ್ಷಿಕ ಯೋಜನೆಗಳು ಯಾವುವು, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವಂಥ ಅನುಕೂಲಗಳೇನು, ಭಾರತ ಸಮಾಜ ಸುಧಾರಿಸಲಿ ದಯಾನಂದ ಸರಸ್ವತಿ ಅವರ ಪಾತ್ರವನ್ನು ವಿವರಿಸಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ನಾವು ಕೊಟ್ಟಿದ್ವಿ. ಆ ಪ್ರಶ್ನೆ ಬಂದಿತ್ತು. ಹಾಗೆ ಭಯೋತ್ಪಾದನೆ ಹೇಗೆ ಸಂಬಂಧಪಟ್ಟಿದ್ದು, ಆಧುನಿಕದ ಶ್ರಮ ವಿಭಜನೆ ದುಡಿಮೆಯ ಅವಿಭಾಜ್ಯ ಅಂಗವಾಗಿದೆ ವಿವರಿಸಿ, ಚಂಡಮಾರುತದ ಸಂಬಂಧಪಟ್ಟಿದ್ದು, 18ನೇ ಶತಮಾನದ ಒಂದು ಸಂಬಂಧಪಟ್ಟಿದ್ದು, 19ನೇ ಶತಮಾನದ ಭಾರತೀಯ ಪುನರ್ಜೀವನ ಕಾಲವೆಂದು ಪ್ರಶ್ನೆಯನ್ನು ಕೊಟ್ಟಿದ್ವಿ. ಆ ಪ್ರಶ್ನೆ ಬಂದಿತ್ತು ನೋಡಿ ನಿಮಗೆ 19ನೇ ಪ್ರಶ್ನೆ. ಸೊ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಕರೆಯಲಾಗಿದೆ, ಕಾರಣಗಳೇನು. ಇವಳಿಗೆ ಇದೇ ರೀತಿ ಆನ್ಸರ್ನ ಇದೇ ಫಾರ್ಮೆಟಲ್ಲಿ ಆನ್ಸರ್ನ ಬರೆದಿರಬೇಕು. ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಇದೇ ರೀತಿ ಇರುತ್ತೆ. ಇದೇ ರೀತಿ ವ್ಯಾಲ್ಯೂಷನ್ ಮಾಡಲಾಗುತ್ತೆ. ರೋಮನ್ ನಂಬರ್ 5ರಿಂದ ಮೂಲಕ ಇಲ್ಲಿ ಪ್ರತಿಯೊಂದಕ್ಕೂ 4 ಅಂಕ, 8 ವಾಕ್ಯದಲ್ಲಿ ಉತ್ತರಿಸುವಂಥ ಅಂಶಗಳಾಗಿರ್ತವೆ. ಸೊ ಇವರಿಗೆ ಇದೇ ರೀತಿ ಆನ್ಸರನ್ನು ಬರೀಬೇಕು. ನೀವು ಪ್ರತಿಯೊಂದಕ್ಕೂ ಆನ್ಸರನ್ನು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಪಾಯಿಂಟ್ಗಳಾಗಿ ಬರೆಯಿರಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.